ಎಲ್ರಿಗೂ ನಮಸ್ಕಾರ, ಹಾಗೇನೆ ಶುಭೋದಯ. ಇಂದು ನಮ್ಮ RCB ವುಮೆನ್ಸ್ ತಂಡವು ಮುಂಬೈ ಇಂಡಿಯನ್ಸ್ ವುಮೆನ್ಸನ್ನು ಎದುರಿಸಲಿದೆ. ಈ ಪಂದ್ಯ ಡೂ ಆರ್ ಡೈ. ಈ ಪಂದ್ಯ ಗೆದ್ದರೆ ಖಂಡಿತವಾಗ್ಲೂ ಪ್ಲೇ ಆಫ್ಸ್ಗೆ ಹೋಗ್ತೇವೆ 100%. ಹಾಗಾಗಿ ಈ ಮ್ಯಾಚ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಈ ಮ್ಯಾಚನ್ನು ಏನಾದರೂ ಸೋತಲ್ಲಿ ಕಷ್ಟ ಆಗುತ್ತೆ. ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿನ್ನೆ ಕೂಡ RCB ಫ್ಯಾನ್ಸ್ಗೆ ಬಾಯಿಗೆ ಬಂದಿತ್ತು, ಯಾಕಂದರೆ UP ವಾರಿಯರ್ಸ್ ವುಮೆನ್ ಆಲ್ಮೋಸ್ಟ್ ಮ್ಯಾಚನ್ನು ಗೆದ್ದುಬಿಟ್ಟಿದ್ರು. ಕೊನೆ ತನಕ ಹೋಗಿತ್ತು ನಿನ್ನೆ ಕೂಡ ಮ್ಯಾಚ್. ಕೊನೆಯಲ್ಲಿ ಅಂತೂ ಇಂತೂ ನಮ್ಮ ಕಡೆನೇ ಮ್ಯಾಚ್ ಟರ್ನ್ ಆಯಿತು, ಯಾಕಂದರೆ ಗುಜರಾತ್ ನಿನ್ನೆ ಮ್ಯಾಚ್ ವಿನ್ ಆಯಿತು. ಇದರೊಂದಿಗೆ UP ವಾರಿಯರ್ಸ್ 3 ವಿನ್ ಆದಂತಾಯಿತು. ಹಾಗಾಗಿ ನಮಗೆ ಇವತ್ತು ವಿನ್ ಆದರೆ ಪಕ್ಕಾ ಪ್ಲೇ ಆಫ್ಸ್ಗೆ ಹೋಗೋದು 100% ಪಕ್ಕ. ಯಾಕಂದರೆ ಮತ್ತು ಯಾವ ಟೀಮ್ ಕೂಡ 4 ವಿನ್ ಆಗಲ್ಲ. ಹಾಗಾಗಿ ನಾವು ಇವತ್ತು ವಿನ್ ಆದರೆ ಪ್ಲೇ ಆಫ್ಸ್ಗೆ ಹೋಗೋದು ಪಕ್ಕ. ಆದರೆ ಇವತ್ತು ಅಷ್ಟೊಂದು ಸುಲಭ ಏನಿರಲ್ಲ, ಯಾಕಂದರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ನಮ್ಮ ಮ್ಯಾಚ್ ಇರೋದು. ಇದುವರೆಗೂ ಮುಂಬೈ ಇಂಡಿಯನ್ಸ್ ವಿರುದ್ಧ ನಾವು WPL ಅಲ್ಲಿ ಗೆದ್ದೇ ಇಲ್ಲ. ಇವತ್ತು ಗೆದ್ದರೆ ಖಂಡಿತವಾಗ್ಲೂ ಇತಿಹಾಸ ಸೃಷ್ಟಿಯಾಗತ್ತೆ. ಸಖತ್ ಟಫ್ ಮ್ಯಾಚ್ ಇದೆ ಇವತ್ತು. ಹಾಗಾಗಿ ಎಲ್ಲರೂ ಸಖತ್ ಕಾನ್ಫಿಡೆನ್ಸಿಂದ ಆಡಬೇಕಾಗತ್ತೆ. ಹಾಗೆಯೇ ಪ್ಲೇ ಆಫ್ಸ್ಗೆ ತಲುಪಬೇಕಾಗತ್ತೆ. ಮೊದಲು ನಾವು ಪ್ಲೇ ಆಫ್ಸ್ಗೆ ತಲುಪಬೇಕು, ಆಮೇಲೆ ಬಾಕಿದು. ಯಾಕಂದರೆ ಮುಂಬೈ ಇಂಡಿಯನ್ಸ್ನಂಥ ಸ್ಟ್ರಾಂಗ್ ಟೀಮ್ ಸೋಲಿಸೋಕ್ಕೆ ಇವತ್ತು ಸಾಧ್ಯವಾಗುತ್ತೆ ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಪಾಯಿಂಟ್ ಟೇಬಲ್ನ ಒಮ್ಮೆ ಬರೋದಾದರೆ ಡೆಲ್ಲಿ ಮತ್ತು ಮುಂಬೈ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ, ಗೊತ್ತೇ ಇದೆ ನಿಮಗೆ. ಅದಾದ ಬಳಿಕ RCB ಇದೆ 3 ವಿನ್ ಆಗಿದೆ, 7ರಲ್ಲಿ 3 ವಿನ್ ಆಗಿದೆ. ರನ್ ರೇಟ್ ಪಾಸಿಟಿವ್ .02 ಇದೆ. ಹಾಗೆಯೇ UP ವಾರಿಯರ್ಸ್ದು -.371 ಇದೆ. ಅವ್ರದ್ದು ಇನ್ನೂ ಮ್ಯಾಚ್ ಇಲ್ಲ, ಆಯಿತು. ಅವ್ರದ್ದು 6 ಪಾಯಿಂಟ್ಸ್ನಲ್ಲಿ ಎಂಡ್ ಮಾಡ್ತಾರೆ ಈ ಸೀಸನ್ನ. ಹಾಗಾಗಿ RCB ವುಮೆನ್ಸ್ ಇವತ್ತು ಗೆದ್ದರೆ 100% ಕ್ವಾಲಿಫೈ ಆಗ್ತಾರೆ. ಅದು ನಮಗೆ ಅದೇ ಬೇಕಾಗಿರೋದು ನಮಗೆ. ಅಪ್ಪಿತಪ್ಪಿ ಸೋತ್ರೂ ಲಾಂಗ್ ಮಾರ್ಜಿನಿಂದ ಸೋಲಬಾರ್ದು, ಯಾಕಂದರೆ -.371ನಲ್ಲಿದೆ UP ವಾರಿಯರ್ಸ್ ವುಮೆನ್. ಕ್ಲೋಸ್ ಹೋಗಿ ಸೋತ್ರೆ ನಮ್ಮದು ರನ್ ರೇಟಿಗೆ ಅಷ್ಟು ಎಫೆಕ್ಟ್ ಆಗೋಲ್ಲ. ಏನಾದರೂ ಬಿಗ್ ಮ್ಯಾರ್ಜಿನಿಂದೆಲ್ಲ ಸೋತ್ಬಿಟ್ರೆ ನಮ್ಮದು ಈ ವರ್ಷದ ಪ್ಲೇ ಆಫ್ಸ್ ಕತೆ ಮುಗೀತು 100%. ಹಾಗಾಗಿ ಇವತ್ತು ಗೆಲ್ಲೇಬೇಕು. ಡೂ ಆರ್ ಡೈ ಪಂದ್ಯ ಇದೆ ಇವತ್ತು. ಯಾರು ಡೂ ಆರ್ ಡೈ ಪಂದ್ಯ ಆಡಲಿದ್ದಾರೆ ಅಂತ ಮ್ಯಾಚ್ನಲ್ಲೇ ನೋಡಬೇಕಾಗಿದೆ. ಈ ಮ್ಯಾಚ್ ಗೆದ್ದು ಪ್ಲೇ ಆಫ್ಸ್ಗೆ ಹೋಗಲಿ ಅಂತ ನಾವು ಆಶಿಸಬೇಕು ಅಷ್ಟೇ. ಗುಜರಾತ್ ಜೈಂಟ್ಸ್ಗೂ ಕೂಡ ಒಂದು ಚಾನ್ಸ್ ಇದೆ. ರನ್ ರೇಟ್ ಇಂಪ್ರೂವ್ ಮಾಡಿಕೊಂಡು ಗೆಲ್ಲಬೇಕು ಕೊನೆಯ ಪಂದ್ಯವನ್ನು. ಅವ್ರದ್ದು ಸ್ವಲ್ಪ ಸೀನಿಯರ್ ಟಫ್ ಇದೆ, ನಮ್ಮದು ಸಿಂಪಲ್ ಇದೆ. ಒಂದು ಮ್ಯಾಚ್ ಗೆದ್ದರೆ ಆಯಿತು ಇವತ್ತು. ಆದ್ರೂ ಟಫ್ ಪಂದ್ಯನೇ ಅದು. ಏನಾಗುತ್ತೆ ಗೊತ್ತಿಲ್ಲ, ನೋಡಬೇಕು ಮ್ಯಾಚ್ ಅಷ್ಟೇ. RCB ಗೆಲ್ಲಲಿ ಅಂತ ಆಶಿಸಬೇಕು. ಬಾಕಿದ್ದೆಲ್ಲ ಮ್ಯಾಚ್ನಲ್ಲಿ ನೋಡೋಣ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಲೇಬೇಡಿ. ಥ್ಯಾಂಕ್ ಯು.